ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಗುರುಭ್ಯೋ ನಮಃ. ಗುರುಬಂಧುಗಳಿಗೆ ಪ್ರಣಾಮಗಳು. ಇಂದಿನ ಗುರುವಾಣಿಯಲ್ಲಿ ಪ್ರತಿ ಮಂಗಳವಾರ ಗೇರ್ ಕಾಗ್ನಲ್ಲಿ ಸಮಸ್ಯೆ. ಗುರು ಬಂಧುವೊಬ್ಬರು ತಮ್ಮ ಟ್ರ್ಯಾಕ್ಟರಿನ ಥರ್ಡ್ ಗೇರ್ ಕಾಗ್ ಹೋಗಿದ್ದ ಕಾರಣ ಬೇರೆಯದನ್ನು ಬದಲಾಯಿಸಲು ಮೆಕ್ಯಾನಿಕ್ಕಿಗೆ ತಿಳಿಸಿದರು. ಆ ಮೆಕ್ಯಾನಿಕ್ ಬೆಂಗಳೂರಿನ ಗುಜರಿಯಿಂದ ಆ ಗೇರ್ ಕಾಗನ್ನು ತೆಗೆದುಕೊಂಡು ಹೋಗಿ ಟ್ರ್ಯಾಕ್ಟರಿಗೆ ಅಳವಡಿಸಿದನು. ಅಂದಿನಿಂದ ಪ್ರತಿ ಮಂಗಳವಾರ ಆ ಗೇರ್ ಕಾಗ್ನಲ್ಲಿ ಸಮಸ್ಯೆ ಕಾಣಿಸಿಕೊಂಡು ಪ್ರತಿ ಬಾರಿಯೂ ಬಿಚ್ಚಿ ಕೆಲಸ ಮಾಡಬೇಕಿತ್ತು. ಹೀಗೆ 5-6 ವಾರ ತೊಂದರೆ ಪುನರಾವರ್ತನೆಯಾಗುತ್ತಿದ್ದುದನ್ನು ಕಂಡ ಗುರುಬಂಧುಗಳು ಗುರುನಾಥರಿಗೆ ವಿಚಾರ ತಿಳಿಸಿದಾಗ, ಆ ಥರ್ಡ್ ಗೇರ್ ಕಾಗ್ ಹೊಸದು ಹಾಕು, ಈಗಿರುವುದನ್ನು ಕಿತ್ತು ಬಿಸಾಡು ಎಂದರಂತೆ. ಹೊಸ ಕಾಗ್ ಹಾಕಿದ ನಂತರ ವರ್ಷಾನುಗಟ್ಟಲೆ ತೊಂದರೆ ಏನೂ ಆಗಲಿಲ್ಲ. ಆ ಗುರುಬಂಧು ಒಂದು ದಿನ, ಆ ಕಾಗ್ನಲ್ಲಿ ಏನಾದರೂ ದೋಷವಿತ್ತೇ ಗುರುಗಳೇ ಎಂದು ಕೇಳಿದಾಗ, ಗುರುನಾಥರು, ಆ ಕಾಗ್ ಇದ್ದ ಹಳೆಯ ಗಾಡಿಯು ಒಂದು ಮಂಗಳವಾರದ ದಿನ ಅಪಘಾತಕ್ಕೊಳಗಾಗಿ ಅದರಿಂದ ಪ್ರಾಣಹಾನಿ ಸಂಭವಿಸಿತ್ತು ಕಣಯ್ಯ. ಅದರಲ್ಲಿ ಆ ಛಾಯೆಯಿಂದ ಕಾರಣ ಆ ರೀತಿಯಾಗುತ್ತಿತ್ತು ಎಂದಾಗ ಗುರುಬಂಧುವಿಗೆ ಆಶ್ಚರ್ಯವಾಯಿತು. ಹೀಗೆ ಒಮ್ಮೆ ಆ ಗುರುಬಂಧುಗಳು ಟ್ರ್ಯಾಕ್ಟರ್ ಟೈರ್ ಸವೆದಿದ್ದ ಕಾರಣ ಚೆನ್ನಾಗಿ ಕಂಡ ರೀಬಿಲ್ಟ್ ಟೈರ್ ಕೊಂಡು ತಂದ ದಿನವೇ ಗುರುನಾಥರು ಆ ಟೈರನ್ನು ಆ ಅಂಗಡಿಯವನಿಗೆ ಹಿಂತಿರುಗಿಸು ಅಥವಾ ಬಿಸಾಕು, ಏನಾದರೂ ಗಾಡಿಗೆ ಹಾಕಿಸಿ ಓಡಿಸಿ, ತೊಂದರೆ ಆದರೆ ನನ್ನನ್ನು ಕೇಳಬೇಡ ಎಂದ ಕಾರಣ ಆ ಟೈರನ್ನು ಉಪಯೋಗಿಸದೆ ಮನೆಯ ಬಳಿ ಎಸೆದಿದ್ದು ಈಗಲೂ ಹಾಗೆಯೇ ಇದೆ. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಇಂದಿನ ಗುರುವಾಣಿಯಲ್ಲಿ ನಾನು ಹಿಂದೆ ಯಾವಾಗ ಇರಲಿಲ್ಲ, ಮುಂದೆ ಯಾವತ್ತೂ ಇರಲ್ಲ. ವಿದೇಶ ಯಾತ್ರೆಗೆ ಹೊರಟ ದಂಪತಿಗಳು ಗುರುನಾಥರ ಆಶೀರ್ವಾದ ಪಡೆಯಲು ಗುರುನಿವಾಸಕ್ಕೆ ಬಂದಿದ್ದರು. ಅವರಿಗೆ ಆಶೀರ್ವಾದಿಸಿ ಗುರುನಾಥರು ಬಾಣಾವರಕ್ಕೆ ಹೋಗಿ ವಿದೇಶ ಯಾತ್ರೆ ಕೈಗೊಳ್ಳುವಂತೆ ತಿಳಿಸಿದರು. ಅವರು ಭಾವುಕರಾಗಿ 6 ತಿಂಗಳು ನಿಮ್ಮ ನೋಡುವಂತಿಲ್ಲದಿಲ್ಲ ಎಂದಾಗ ಗುರುನಾಥರ ಮಾರ್ಮಿಕ ಉತ್ತರ ಹೀಗಿತ್ತು: ನಾನು ಹಿಂದೆ ಯಾವಾಗ ಇರಲಿಲ್ಲ, ಮುಂದೆ ಯಾವತ್ತೂ ಇರಲ್ಲ. ಸದ್ಗುರು ಎಂದರೆ ವಿಶ್ವವ್ಯಾಪಿ. ಅವನು ಭಕ್ತರ ಹೃದಯದಲ್ಲೇ ಇರುತ್ತಾನೆ. ಆದರೆ ನೋಡುವ ಶಕ್ತಿ, ದೃಷ್ಟಿ ಭಕ್ತನಿಗಿರಬೇಕು. ಸದ್ಗುರುವನ್ನು ದೇಹದಿಂದ ನೋಡುವುದನ್ನು ಬಿಟ್ಟು ಸದ್ಗುರುವು ದೇಹಾತೀತ, ಗುಣಾತೀತ, ಕಾಲಾತೀತ ಎಂಬ ಭಾವನೆ ರೂಢಿಸಿಕೊಳ್ಳಬೇಕು ಎಂದರು. ಗುರುಭ್ಯೋ ನಮಃ.